ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾದ ಯೆಹೋವನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಅವನು ಏನಾದನು, ನೂತನ ಸೃಷ್ಟಿಯಾದನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಏನಾಗಿದ್ದೇವೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಎಲ್ಲಾ ಅಶುದ್ಧಗಳಿಂದ ನಾವು ಇವತ್ತು ವಿಮೋಚನೆಯನ್ನು ಹೊಂದಿ, ಬಿಡುಗಡೆಯನ್ನು ಹೊಂದಿ, ಪಾಪದಿಂದ ನಾವು ಇವತ್ತು ಹೊರಗಡೆ ಬಂದು ನಾವಿವತ್ತು ಏನಾಗಿದ್ದೇವೆ, ನೂತನ ಸೃಷ್ಟಿಗಳಾಗಿ ನಾವಿವತ್ತು ಮಾರ್ಪಟ್ಟಿದ್ದೇವೆ. ಕರ್ತನೆ, ನೀನ್ ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡಿದ್ಯಾ, ಕರ್ತನೆ ನೀನ್ ನನ್ನನ್ನ ಹೊಸ ಸೃಷ್ಟಿಯಾಗಿ ನನ್ನನ್ನ ಮಾಡಿದ್ಯಾ ಸ್ವಾಮಿ ಎಂದು ಕರ್ತನಿಗೆ ನಮ್ಮನ್ನು ನಾವು ಬಿಟ್ಟು ಕೊಡುವಾಗ ಆತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ಇನ್ನು ಹೆಚ್ಚಾಗಿ ಕ್ರಿಯೆ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮನ್ನ ಆತನು ಏನು ಮಾಡಿದ್ದಾನೆ, ನೂತನ ಸೃಷ್ಟಿಯಾಗಿ ನಮ್ಮನ್ನ ಮಾಡಿದ್ದಾನೆ. ಹಳೆ ಕಾರ್ಯ ಎಲ್ಲವನ್ನ ತೆಗೆದಾಕಿ, ಹಳೆ ಸ್ವಭಾವವನ್ನೆಲ್ಲ ತೆಗೆದಾಕಿ, ಹಳೆ ಪಾಪವನ್ನೆಲ್ಲ ತೆಗೆದಾಕಿ, ಕರ್ತನು ತನ್ನ ರಕ್ತದಿಂದ ನಮ್ಮನ್ನ ತೊಳೆದು, ಕರ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡುಕೊಂಡು ನೂತನ ಸೃಷ್ಟಿಯಾಗಿ ಆತನು ಮಾಡಿದ್ದಾನೆ. ಆತನಿಗೆ ಅನುದಿನಕ್ಕೂ ನಾವೇನ್ ಮಾಡಬೇಕು, ಸ್ತೋತ್ರವನ್ನ ಮಾಡಬೇಕು. ಕರ್ತನೆ, ನನ್ನ ಕುಟುಂಬವನ್ನ ನೀನು ಆಯ್ಕೆ ಮಾಡಿಕೊಂಡಿದ್ಯಾ, ನೂತನ ಸೃಷ್ಟಿಯಾಗಿ ಮಾಡಿದ್ಯಾ, ಹಳೆ ಕಾರ್ಯಗಳನ್ನೆಲ್ಲ ತೆಗೆದಾಕಿದ್ಯಾ, ನೂತನ ಸೃಷ್ಟಿಯಾಗಿ ಹೊಸ ಜೀವಿತವನ್ನ ನನಗೆ ಅನುಗ್ರಹಿಸಿದ್ಯಾ ಎಂದು ಕರ್ತನಿಗೆ ಅನುದಿನಕ್ಕೂ ನಾವೇನ್ ಮಾಡಬೇಕು, ಸ್ತೋತ್ರವನ್ನ ಮಾಡಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಹಳೆ ಜೀವಿತಗಳನ್ನ ನಾವು ಇವತ್ತು ನೆನೆಸಿಕೊಳ್ಳುವಾಗ ಒಂದು ಕತ್ತಲೆಯ ಜೀವಿತವಾಗಿತ್ತು. ಆದ್ರೆ ದೇವರು ನಮ್ಮನ್ನ ನೂತನ ಸೃಷ್ಟಿಯಾಗಿ ಬೆಳಕಿನ ಮಕ್ಕಳಾಗಿ ಆತನು ನಮ್ಮನ್ನ ಮಾಡಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನ್ ಕ್ರಿಯೆಯನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ನೂತನ ಸೃಷ್ಟಿಯಾಗಿ ನೀನ್ ಮಾಡಿರುವುದಕ್ಕಾಗಿ ಸ್ತೋತ್ರ, ಹೊಸ ಮನುಷ್ಯರಾಗಿ ನೀನ್ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್.